ಇವತ್ತು ಇಡೀ ನಮ್ಮ ಸ್ವಸಹಾಯ ಸಂಘದ ಮಾರ್ಗದರ್ಶಿ ಸಂಸ್ಥೆ ನಬಾರ್ಡ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸ್ಥಾಪಿಸಲ್ಪಟ್ಟ ನಬಾರ್ಡ್ ಸಂಸ್ಥೆ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವಸಹಾಯ ಸಂಘಗಳಿಗೆ ಮಾರ್ಗದರ್ಶಿಯಾದ ಸಂಸ್ಥೆಯಾಗಿದೆ. ಇವತ್ತು ಅಂಥ ಸಂಸ್ಥೆಯ DGM ರವರು ಇವತ್ತು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಬ್ಯಾಂಕ್ ಆಫ್ ಬರೋಡಾ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು BC ವ್ಯವಸ್ಥೆಯ ದೊಡ್ಡ ಬ್ಯಾಂಕ್, ನಮ್ಮ ಮಂಗಳೂರು ಮತ್ತು ಅನೇಕ 13 ಜಿಲ್ಲೆಗಳಲ್ಲಿ ಅವರು ಈ BC ವ್ಯವಸ್ಥೆಯಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಅಲ್ಲಿಯ ರೀಜನಲ್ ಮ್ಯಾನೇಜರ್ ಬಂದಿದ್ದಾರೆ. ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಭಾರತ ದೇಶದ ಅತಿ ದೊಡ್ಡ ಬ್ಯಾಂಕ್, ನಮ್ಮ BC ಯೋಜನೆಯಲ್ಲೂ ದೊಡ್ಡ ಬ್ಯಾಂಕ್, ದೇಶದಲ್ಲಿಯೂ ದೊಡ್ಡ ಬ್ಯಾಂಕ್. ಇವತ್ತು ಆ ಬ್ಯಾಂಕಿನ ಪ್ರತಿನಿಧಿಯಾಗಿ ಇವತ್ತು ಚೀಫ್ ಮ್ಯಾನೇಜರ್ ಬಂದು ಇವತ್ತು ಅವರ ಅನಿಸಿಕೆಗಳನ್ನು, ಅವರ ಒಂದು ಮಾಹಿತಿಗಳನ್ನು ಈ ಕಾರ್ಯಕ್ರಮದಲ್ಲಿ ನೀಡ್ತಾರೆ. ಬಡವರ ಆರ್ಥಿಕ ಸಬಲೀಕರಣಕ್ಕೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರ್ತಕ್ಕಂಥದ್ದು. 13.5% ಇವತ್ತು ನೋಡಿ 25 ಲಕ್ಷ ಲಿಮಿಟ್ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ 13.5%, ಬೇರೆ ಜಿಲ್ಲೆಗಳಲ್ಲಿ 14%. ವೆಚ್ಚದಲ್ಲಿ ಇವತ್ತು ಸಾಲ ಸೌಲಭ್ಯ ಮನೆ ಬಾಗಿಲಿಗೆ ಸಿಗ್ತಾ ಇದೆ. ಯಾವ ದಾಖಲಾತಿ ಇಲ್ಲ. ಅಗೈನ್ ನಾನು ಹೇಳ್ತಾ ಇದ್ದೇನೆ, ಯಾಕಂದರೆ ಇದರ ನೋವು ನಾನು ಕಣ್ಣಾರೆ ನೋಡಿದ್ದೆ, ಎಷ್ಟು ಜನ ಅದನ್ನು ಅನುಭವಿಸ್ತಾ ಇದ್ರು. ಲೋನ್ ಫೆಸಿಲಿಟಿ ಅಟ್ ಅನ್ ಅಫೋರ್ಡಬಲ್ ಕಾಸ್ಟ್, ಕಡಿಮೆ ಬಡ್ಡಿ ದರದಲ್ಲಿ ಆ ಲೋನ್ ಸೌಲಭ್ಯವನ್ನು ಜನರಿಗೆ ತಲುಪಿಸೋದು, ಉನ್ನತವಾದ ಅವ್ರದ್ದು ಟೆಕ್ನಾಲಜಿ ಏನಿದೆ ಅದನ್ನು ಅಳವಡಿಸ್ಕೊಂಡು ಕಡಿಮೆ ಸಮಯದಲ್ಲಿ ಆ ಲೋನನ್ನು ಅವರಿಗೆ ತಲುಪಿಸೋದು. ಯಾಕೆಂದರೆ ಟೈಮ್ಲಿ ಕ್ರೆಡಿಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಮರ್ಪಕವಾದ ಮೊತ್ತ, ಕಡಿಮೆ ಬಡ್ಡಿ ದರ ಮತ್ತು ಅದನ್ನು ಬೇಕಾದಾಗ ಅವರಿಗೆ ತಲುಪುವಂಥ ಒಂದು ವ್ಯವಸ್ಥೆ, ಈ ಮೂರು ಏನದು ಕಂಫರ್ಟ್ ಏನಿದೆ ಬೇಕಾಗಿರುವಂಥದ್ದು ಅದನ್ನು SKDRDP ಒದಗಿಸ್ಕೊಡ್ತಾ ಇದೆ. ನಮ್ಮ ಬ್ಯಾಂಕಿಂಗ್ ಸೇವೆಗಳನ್ನು ವಿಸ್ತಾರ ಮಾಡಲಿಕ್ಕೆ ನಾವು BCಗಳನ್ನು ಕೂಡ ಅಪಾಯಿಂಟ್ ಮಾಡಬಹುದು. ಅದೇ ರೀತಿ ನಾವು ಆ ನಿಯಮಗಳ RBI ಏನು ನಮಗೆ ಪರ್ಮಿಷನ್ ಕೊಟ್ಟಿದೆ BCಯನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ, ಅದರ ಪ್ರಕಾರ ನಾವು SKDRDP ಅವರನ್ನ ನಮ್ಮ BC ಆಗಿ ನಾವು ನಿಯೋಜಿಸಿಕೊಂಡಿದ್ದೇವೆ. ಅದರ ಪ್ರಕಾರ ನಾವೊಂದು ಏನಂತ ಹೇಳಿದರೆ ಯಾವುದು RBI ಲೈಸೆನ್ಸ್ ಅಂತ ಬೇಕಾಗಿಲ್ಲ. ನಮ್ಮ ನಡುವೆ SKDRDP ಮತ್ತು ಬ್ಯಾಂಕ್ ಆಫ್ ಬರೋಡಾದ ನಡುವೆ ಒಂದು ಅಧಿಕೃತ ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಮಾಡ್ಕೊಂಡಿದ್ದೇವೆ. ಇದರಿಂದ ಒಂದು ಖುಷಿ ಅಂತ ಹೇಳಿದರೆ ಎಷ್ಟೋ ಲಕ್ಷಾಂತರ ಜನರಿಗೆ ನಾವು ರೀಚ್ ಆಗ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದೊಂದು ನಮಗೆ ಚಾನಲ್ ಅಥವಾ ಮೋಡ್ ಸಿಕ್ಕಿದೆ. ನಾವು ತುಂಬ ಜನರಿಗೆ ರೀಚ್ ಆಗ್ತಾ ಇದ್ದೇವೆ. ನಾವು ಯಾವತ್ತೂ ಒಂದು SHG ಒಂದು ಸಣ್ಣ ಲೆವೆಲಲ್ಲಿ ನಾವು ಸ್ಯಾಂಕ್ಷನ್ ಆಗ್ತಾ ಇದ್ರೆ ಇವರ ಕೈ ಜೋಡಿಸಿದ ನಂತರ ನಾವು ದೊಡ್ಡ ಲೆವೆಲಲ್ಲಿ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಸ್ವಸಹಾಯ ಸಂಘಗಳ ಲೋನ್ ಕೊಡ್ತಾ ಇದ್ದೇವೆ ಅಂತ ಹೇಳಿ ಖುಷಿ ಆಗುತ್ತೆ. ಥ್ರೂ ದಿಸ್ SKDRDP BC ಟ್ರಸ್ಟ್ ನಾವು ತುಂಬ ಸರಳವಾಗಿ ಅವರನ್ನು ನಾವು ತಲುಪಿರ್ತೀವಿ. ಹಾಗೆ ನನಗೆ ಇವತ್ತಿನ ದಿನ ಎಷ್ಟು ಹೆಮ್ಮೆ ಅಂದರೆ, ನಾವು 1,19,000 SHG ಗುಂಪುಗಳಿಗೆ ಈ SKDRDP BC ಟ್ರಸ್ಟ್ ಮುಖಾಂತರ ಸಾಲದ ಸೌಲಭ್ಯವನ್ನು ಕೊಟ್ಟಿದೆ. ಅರೌಂಡ್ 6,000 crores 6,000 ಕೋಟಿ ಇವತ್ತಿನ ದಿನ ಔಟ್ಸ್ಟ್ಯಾಂಡಿಂಗ್ ಇತ್ತು. ಒಂದು ಅಕೌಂಟು ಸಹ ರಿಸ್ಕ್ ಫ್ರೀ ಆಗಿದೆ. ಇದು ಬ್ಯಾಂಕರ್ಸ್ಗೆ ಅತಿ ಹೆಮ್ಮೆಯಾದ ಒಂದು ಸಂಗತಿ. ಅದು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್. ನಮ್ಮ RBI ಅವರು ಒಂದು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಯಾಕೆ ತಂದಿದ್ದಾರೆ ಅಂದರೆ, ಅದರಲ್ಲಿ ಫಸ್ಟು ಗ್ರಾಮೀಣಾಭಿವೃದ್ಧಿ, ಅಗ್ರಿಕಲ್ಚರ್. ಸೊ ಇದು ಹೇಗೆ ಒಂದು ಜನರಿಗೆ, ಒಂದು ಕೃಷಿಕರಿಗೆ, ಸಾಮಾನ್ಯ ಜನರಿಗೆ ಹೇಗೆ ಅದು ತುಂಬ ಅವಶ್ಯಕತೆಯು, ಬ್ಯಾಂಕರ್ಸ್ಗೂ ಸಹ ಅದು ಪ್ಲೇಸ್ ಅ ಮೇಜರ್ ರೋಲ್, ತುಂಬ ಬಹುಮುಖ್ಯವಾದ ಪಾತ್ರ.